ಮತ್ತೊಬ್ಬ ಕಾಂಗ್ರೆಸ್ ಶಾಸಕನಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡಗೆ ಶಾಕ್. ಮತ್ತೊಬ್ಬ ಕಾಂಗ್ರೆಸ್ ಶಾಸಕನಿಗೆ ಬಿಗ್ ಶಾಕ್. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡಗೆ ಶಾಕ್ ಎದುರಾಗಿದೆ. ಮೇ 2ರಂದು ಶೃಂಗೇರಿಯ ಮಿನಿ ರಿಸಲ್ಟ್. ಮೇ 2ರಂದು ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ. ಹೈಕೋರ್ಟ್ ಸೂಚನೆಯಂತೆ ಮರು ಮತ ಎಣಿಕೆ. ಚಿಕ್ಕಮಗಳೂರಿನ IDSC ಕಾಲೇಜಲ್ಲಿ ಮರು ಮತ ಎಣಿಕೆ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದಲೇ ಶುರುವಾಗಲಿದೆ ಮರು ಮತ ಎಣಿಕೆ. ಅಂಚೆ ಮತಗಳ ಮರು ಮತ ಎಣಿಕೆಗೆ ಒಂದು ಟೇಬಲ್ ಫಿಕ್ಸ್. ಕ್ಯಾಮೆರಾಗಳ ಸಮ್ಮುಖದಲ್ಲಿ ನಡೆಯಲಿದೆ ಅಂಚೆ ಮತಗಳ ಎಣಿಕೆ. ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಮರು ಮತ ಎಣಿಕೆಗೆ ಸಕಲ ತಯಾರಿ. ಎರಡೂ ಕಡೆಯ ಚುನಾವಣಾ ಏಜೆಂಟರ ಸಮ್ಮುಖದಲ್ಲಿ ಮರು ಎಣಿಕೆ. ಮರು ಮತ ಎಣಿಕೆಯಲ್ಲಿ ಶಾಸಕರು, ಮಾಜಿ ಶಾಸಕರು ಭಾಗಿ ಸಾಧ್ಯತೆ. ಮತ್ತೊಬ್ಬ ಕಾಂಗ್ರೆಸ್ ಶಾಸಕನಿಗೆ ಇದೀಗ ಬಿಗ್ ಶಾಕ್. ಅಂಚೆ ಮತ ಮೇ 2ರಂದು ನಡೆಯಲಿರುವಂತಹ ಮರು ಎಣಿಕೆ ಕಾರ್ಯ. ಚಿಕ್ಕಮಗಳೂರಿನ IDSC ಕಾಲೇಜಿನಲ್ಲಿ ಮರು ಮತ ಎಣಿಕೆ. ಶೃಂಗೇರಿಯ ಮರು ಎಣಿಕೆ ಯಾಕೆ ಅಂತ ನಾವು ಗಮನಿಸೋದಾದ್ರೆ, ಶಾಸಕ ಟಿಡಿ ರಾಜೇಗೌಡ ಆಕೆ ಅಸಿಂದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿರುತ್ತೆ ಕೋರ್ಟ್ಗೆ. ಮಾಜಿ ಶಾಸಕ DN ಜೀವರಾಜ್ ಸಲ್ಲಿಸಿದಂತ ಅರ್ಜಿ ಅದು. ಅರ್ಜಿ ವಿಚಾರಣೆ ಮಾಡಿ ಮರು ಎಣಿಕೆಗೆ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಏಪ್ರಿಲ್ 6ರಂದು ಮತ ಮರು ಎಣಿಕೆಗೆ ಆದೇಶಿಸಿದ್ದ ಕೋರ್ಟ್ ಇದೀಗ ರಾಜೇಗೌಡ ಆಯ್ಕೆ ಏನಿದೆಯಲ್ಲ ಅದು ಅಸಿಂದು, ಅದರಲ್ಲಿ ಫ್ರಾಡ್ ಇದೆ, ಹಾಗಾಗಿ ಮರು ಎಣಿಕೆ ಆಗಬೇಕು. ತನ್ನದೇ ಆದೇಶಕ್ಕೆ 2 ವಾರಗಳ ಮಧ್ಯಂತರ ತಡೆಯನ್ನ ತೆಗೆದುಕೊಂಡು ಬರ್ತಾರೆ. 12 ದಿನಗಳೊಳಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಗೆ ಅವಕಾಶ ಇರುತ್ತೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ ರಾಜೇಗೌಡ ಅದಕ್ಕಾಗಿ ಮರು ಎಣಿಕೆಗೆ ಸೂಚಿಸಿರ್ತಾರೆ ಚುನಾವಣಾ ಆಯೋಗ. ಹೈಕೋರ್ಟ್ ಆದೇಶದ ಮೇರೆಗೆ ಮರು ಮತ ಎಣಿಕೆಗೆ ಸಿದ್ಧತೆ. 201 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ ಟಿಡಿ ರಾಜೇಗೌಡ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಚಲಾವಣೆಯಾಗಿದ್ದ 1822 ಮತಗಳು, 279 ಅಂಚೆ ಮತಗಳು ತಿರಸ್ಕೃತಗೊಂಡಿತ್ತು. ಅಂಚೆ ಮತಗಳ ಎಣಿಕೆ ಮಾಡುವಂತೆ ಸೂಚನೆಯ ಆದೇಶ ಇದೀಗ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಇದೀಗ ಮತ್ತೆ ಮರು ಎಣಿಕೆ. ಏನು ಶಾಸಕ ಟಿಡಿ ರಾಜೇಗೌಡ ಆಯ್ಕೆ ಇದೆಯಲ್ಲ ಅದು ಅಸಿಂದು ಅಂತ ಕೋರಿ DN ಜೀವರಾಜ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈ ಮೇರೆಗೆ ಏಪ್ರಿಲ್ 6ರಂದು ಮತ ಮರು ಎಣಿಕೆಗೆ ಆದೇಶವನ್ನ ಹೊರಡಿಸುತ್ತೆ ಕೋರ್ಟ್. ಆದರೆ ಬಳಿಕ ತನ್ನದೇ ಆದೇಶಕ್ಕೆ 2 ವಾರಗಳ ಮಧ್ಯಂತರ ತಡೆಯನ್ನ ತೆಗೆದುಕೊಂಡು ಬರ್ತಾರೆ ಜೀವರಾಜ್. 12 ದಿನಗಳೊಳಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಗೆ ಅವಕಾಶವನ್ನ ಕೇಳ್ತಾರೆ. ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡಿ ಮಧ್ಯಂತರ ತಡೆ ನೀಡಿದ್ದ ಹೈಕೋರ್ಟ್. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದ ರಾಜೇಗೌಡ. ಅದಕ್ಕಾಗಿ ಮರು ಎಣಿಕೆಗೆ ಸೂಚಿಸಿದ ಚುನಾವಣಾ ಆಯೋಗ. ಹೈಕೋರ್ಟ್ ಆದೇಶದ ಮೇರೆಗೆ ಮರು ಮತ ಎಣಿಕೆ ಆಗುತ್ತೆ. 201 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿರ್ತಾರೆ ಟಿಡಿ ರಾಜೇಗೌಡ. ಸೊ ಇದನ್ನೆಲ್ಲ ಗಮನಿಸ್ತಾ ಹೋದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಮರು ಎಣಿಕೆ ಏನೆಲ್ಲ ಎಫೆಕ್ಟ್ ಅನ್ನ ತಂದು ಒದ್ಬೋದು ಅಂತ. ಒಂದು ವೇಳೆ ಏನಾದ್ರೂ ಜೀವರಾಜ್ ಅವರ ಊಹೆ ಏನಾದ್ರೂ ನಿಜವಾಯಿತು ಅಂತ ಅಂದ್ರೆ ಮುಂದೆ ಏನೆಲ್ಲ ಪರಿಣಾಮಗಳಾಗ್ಬೋದು ರಾಜಕೀಯವಾಗಿ ಎಲ್ಲವನ್ನ ಕೂಡ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಆಗಿರುವಂತ ಆಯ್ಕೆ ಏನಿದೆಯಲ್ಲ ರಾಜೇಗೌಡ ಅವರ ಆಯ್ಕೆ ಅಸಿಂದು, ಅವೈಜ್ಞಾನಿಕ, ಫ್ರಾಡ್ ಆಗಿದೆ ಅದರಲ್ಲಿ. ಹಾಗಾಗಿ ಮತ್ತೆ ಮರು ಎಣಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೀವರಾಜ್ ಸಲ್ಲಿಸಿರುವಂತಹ ಅರ್ಜಿಗೆ ಇದೀಗ ಕೋರ್ಟ್ ಆದೇಶವನ್ನ ಹೊರಡಿಸಿದೆ.